ಹಾಯ್ ಹಲೋ ಮೈಸೂರು ಲೋಕಲ್ ಸಿಟಿ ಜೆ.ಸಿ.ಪಿ.ವರ್ಕ್ಗೆ ಸ್ವಾಗತ ಸುಸ್ವಾಗತ. ಇದು ಕೆಲಸ ಎಲ್ಲಿ ಏನು ಅಂದರೆ ಹಳೆ ಕೆಸರೆ ಏನು ನನಗೆ ಸಿಕ್ಕಾಪಟ್ಟೆ ಬೇಜಾರು. 3 ದಿನದಿಂದ ಏನು 3 ದಿನದಿಂದ ವೀಡಿಯೋ ಹಾಕಿಲ್ಲ. ಏನು ಕಾರಣ ಅಂತಂದರೆ ಬದಿನಲ್ವಾ, ಸಿಕ್ಕಾಪಟ್ಟೆ ಬದಿ, ಏನೋ ವೀಡಿಯೋ ಮಾಡೋಕ್ಕಾಗಲ್ಲ. ಆ ಗಾಡಿ ಎತ್ಕೋಬೇಕು, ಅದರಿಂದ ಆಡ್ತಾ ನೋಡಿ. ನಾನು ಟ್ರೈನ್ ತೆಗ್ದೀನಿ ಮ್ಯಾಟಕರ, ಇವತ್ತು ನೀರು ತುಂಬೈತೆ, ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಮಾರು ಜನ ನಮ್ಮ ಹುಡುಗರು ಕೇಳಿದ್ರು, ಏನಕ್ಕಪ್ಪ ಈ 1-2 ದಿನದ ವೀಡಿಯೋ ಆಗ್ತಿಲ್ಲ ಅಂತ. ಅದರಿಂದ ಹೇಳ್ತಿರೋದು ನೋಡಿ. ಒಂದು ಸ್ವಲ್ಪ ತೆಗೆದು ಟ್ರಂಚು, ಮತ್ತು ಗುಂಡಿ ಮಾಡ್ಕೊಳ್ಳೋದು, ಮತ್ತು ನೀರು ಎತ್ತಕೋದು, ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಬರೋದು, ಬರೀ ಇದೇ ಕೆಲಸ ಆಗಿರೋದು 3 ದಿನದಿಂದ. ಅದನ್ನು ನನಗೆ ಈ ಸೈಟೇ ಸಿಕ್ಕಾಪಟ್ಟೆ ಬೇಜಾರು. ಅದು ಈ ಲಾಸ್ಟ್ ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ನೋಡಿ. ಮತ್ತು ಇವಾಗ ಅಲ್ಲಿ ಗುಂಡಿ ಹೊಡಿಬೇಕು, ಅಲ್ಲಾಯ್ತಲ್ಲ, ಅಲ್ಲಿ ನೀರು ತುಂಬಾಯ್ತಲ್ಲ, ಅಲ್ಲಿ ಬಂದು ತುಂಬ್ಕೋಬೇಕು ಆ ಗುಂಡಿಗೆ, ಮತ್ತೆ ಅದು ಡಬಲ್ ಶಿಫ್ಟ್ ಮಾಡಬೇಕು. ಆದ್ದರಿಂದ ಇಲ್ಲಾಂದ್ರೆ ಲೇಬರ್ಗಳು ಸೀಟ್ ಹೊಡೆಯೋಕ್ಕಾಗಲ್ಲ. ಈ ಕೆಲಸ ಬೇಜಾರು ಮಾಡಿರೋಷ್ಟು ಇನ್ಯಾವ ಕೆಲಸ ನನಗೆ ಅಷ್ಟು ಬೇಜಾರು ಮಾಡಿಲ್ಲ ನೋಡಿ. ಆ ಗುಂಡಿ ಐತಲ್ಲ, ಆ ಗುಂಡಿಯಿಂದ ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು, ಮತ್ತು ಪಕ್ಕದಿಂದ ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು ನೋಡಿ. ಈ ಲೇಔಟು ಸಾಕು, ಈ ಕೆಲಸನ ಸಾಕು ಅನಿಸ್ಬಿಟ್ಟದ, ಅಷ್ಟು ಸಿಕ್ಕಾಬಟ್ಟೆ ಬೇಜಾರು. ಇತ್ತಾಗ ಗಾಡಿ ಊದ್ಕತ್ತ ವೀಡಿಯೋ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ 100% ಕೆಲಸ ಮಾಡೋಕ್ಕಾಗಲ್ಲ, ಲೇಬರ್ ಕೆಲಸ ಆಗೋಲ್ಲ. ಈ ನೀರಿಂದ ಮೋಟ್ರಲ್ಲಿ ಎಷ್ಟು ಹೊತ್ತ ಹೊಡೆಯೋದು, ಮೋಟ್ರು ತಗೊಬಂದ್ರು ಅಲ್ಲ ಆಗಲ್ಲ, ಮೋಟ್ರು ತಗೊಬಂದ್ರು ಪಾಸ್ ಆಗೋಲ್ಲ ನೀರು ಅಲ್ಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಬದಿನಲ್ವ ಕೆಳಗಡೆಯಿಂದ, ಆದ್ದರಿಂದ ಮೋಟ್ರು ಕೂಡ ಆಗಲಿಲ್ಲ. ಎಷ್ಟು ಗುಂಡಿಲೇ ಆಲ್ಮೋಸ್ಟು ಮೋಟ್ರು ಹೊಡಿಸಿದ್ರು, ಆವಾಗಲೂ ಪ್ರಾಬ್ಲಮ್ಮೇ. ಅರ್ಧ ಆಗೋದು, ಅರ್ಧ ನಿಂತ್ಕೊಳ್ಳೋದು. ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವಿಡಿಯೋ, ಬೇಕಾರೆ ಅಷ್ಟು ಡೌಟ್ ಆದರೆ ಹೋಗಿ ಚೆಕ್ ಮಾಡಿ. ನೆನೆಸ್ಕೋಬೇಕು ಈ ಲೇಔಟ್ ಮಾತ್ರ, ಕೆಸರೆ ಅನ್ನೋ ಲೇಔಟ್ ಮಾತ್ರ ನೆನೆಸ್ಕೋಬೇಕು. ಪಾಪ ಸತೀಶಣ್ಣ ಪರವಾಗಿಲ್ಲ, ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. 30 ಮೀಟ್ರ್ ಟ್ರಂಚು ತೆಗ್ದಿರೋದು 3 ದಿನ, ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ. ಇವತ್ತು ಸುಮಾರಾಗದ. ಇದು ಮೊನ್ನೆ ಮಾಡಿರೋ ವೀಡಿಯೋಗಳು, ವೀಡಿಯೋ ಮಾಡಿಬಿಟ್ಟು ಏನು ಈಗ ಕರೆಕ್ಟಾಗಿ ಎಡಿಟಿವ್ ಎಲ್ಲ ಅರ್ಧ ಏನೋ ಒಂದೊಂದು 10 ಸೆಕೆಂಡ್ 20 ಸೆಕೆಂಡು ಅಷ್ಟೇ. ಇದೆಲ್ಲ ಇವತ್ತು ವೀಡಿಯೋ. ಇದು ಸೈಟ್ ಲೆವೆಲ್ ಮಾಡ್ತಾ ಇರೋದು, ಅದೊಂದು ಸ್ವಲ್ಪ ಆಯಿತು. ಯಾವಾಗ ಫ್ರೀ ಇರ್ತಾ ಅವಾಗ ಸೈಟ್ ಲೆವೆಲ್ ಮಾಡ್ತಿರೋದು. ಅದು ಫ್ರಂಟ್ ಬಕೆಟ್ಲಿ ಆಯ್ತಾ ಇಲ್ಲ, ಎಲ್ಲ ಬ್ಯಾಕ್ ಬಕೆಟ್ಲೇ ಮಾಡ್ತಾ ಇರೋದು ನೋಡಿ. ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ. ನಾಳೆ ಮಧ್ಯದಲ್ಲಿ ನನಗೆ ಬೇಜಾರಾಗಿ ಇನ್ಸ್ಟಾಗ್ರಾಮ್ಗೆ ಹಾಕಮ್ಮ ಅಂತ ಒಂದು ವಿಡಿಯೋ ಮಾಡಿದೆ, ಬಟ್ ಹಾಕೋಕ್ಕಾಗಲಿಲ್ಲ. ಮತ್ತೆ ಅಲ್ಲಿ ನೀರು ತುಂಬ್ಕೊಂಡಿತ್ತಲ್ಲ, ಕರೆದ್ರಲ್ವಾ, ಅಲ್ಲಿ ಗುಂಟೆಗೆ ಮಾತಾಡ್ತಾ ಇದ್ದೀನಿ, ಬಟ್ ಅದ ಮ್ಯೂಟ್ ಮಾಡ್ಬಿಟ್ಟು ಹೊಸ್ದಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಅಲ್ಲಿ ಏನು ಕೆಲಸ ನಡೀತಿದ್ದು ಅನ್ನೋದ ನೋಡ್ಕೊಳ್ಳಿ. ಇದು ಲೆವೆಲ್ ಮಾಡ್ತಾ ಇದ್ನಾ, ಇವಾಗಲ್ಲಿ ಲೇಬರ್ಗಳು ಕೆಲಸ ಮಾಡ್ತಾವ್ರ, ನೀರು ತುಂಬ್ಕೊಂಡೈತೆ. ಆ ವಿಷಯದ ಬಗ್ಗೆ ಮಾತಾಡ್ಕೊಂಡು ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋದು ಅಲ್ಗೆ. ಅಲ್ಲಿ ಕೆಲಸ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ರಿಲೇಷನ್ಗಳೇ, ನಮ್ಮೂರಿನವರೇ. ಆದ್ದರಿಂದ ಅದು ತೋರ್ಸ್ಕೊಂಬಿಟ್ಟು ಹೋಯ್ತಾ ಇರೋದು. ಫಸ್ಟು ಆ ಕೆಲಸ ಮುಗಿದ್ಬಿಟ್ಟು ಸಾಕು. ಆ ಪಾರ್ಕ್ ಕೆಲಸ ಫುಲ್, ಆ ಲೇಔಟೆಲ್ಲ ನಮ್ಗೆ ನೀರು ಕುಡ್ದಂಗೆ ಆಗಲಿಲ್ಲ. ಬಟ್ಟು ಈ ಲಾಸ್ಟ್ ಮೂಮೆಂಟ್ ಮಾತ್ರ ಸಿಕ್ಕಾಬಟ್ಟೆ ಬೇಜಾರು ಮಾಡ್ತದ ನೋಡಿ. ಇವಾಗ ತೋರಿಸ್ತೀನಿ. ಇದೇ ಪಾರ್ಕು, ಹೋಯ್ತಾ ಇದೀನಿ ಆಲ್ರೆಡಿ. ಬದಿ ಅದು ಸ್ವಲ್ಪ ಕ್ಲಿಯಾರಿಟಿ ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ ಮಧ್ಯಾಹ್ನ, ಅದನ್ನ ಮಾತ್ರ ಮಂಜಾಗಿ ಕಾಣಿಸ್ತದ. ಬೇಜಾರು ಮಾಡ್ಕೋಬೇಡಿ. ಅದು ಬದಿ ಎತ್ತಕ್ಕಿರೋದು ಬದಿ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋದಲ್ಲ, ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿರೋದು. ಅಲ್ಲಿ ನೋಡಿ, ಸೀಟ್ ಹೊಡೆದಿರೋದು, ನೀರು ತುಂಬ್ಕೊಂಡೈತೆ. ಏನಪ್ಪ ಮಾಡಲಿ, ಎಷ್ಟು ಅಂತ ಗುಂಡಿ ತೆಗೀಲಿ, ಎಷ್ಟು ಅಂತ ನೀರು ಖಾಲಿ ಮಾಡಲಿ ನಾನು. ಇಲ್ಲಿ ಆಗಿರೋ ಅಷ್ಟು ಬೇಜಾರು ಇನ್ಯಾ ಲೇಔಟ್ಲು ಕೂಡ ಆಗಿಲ್ಲ, ಇನ್ಯಾ ಸೈಟ್ಲು ಕೂಡ ಆಗಿಲ್ಲ ನನಗೆ. ಗುಡ್ಡಿ ಅಲ್ಲಿ ಹೊಡೆದಿದ್ದಮ್ಮ, ಅಲ್ಲಿ ನೀರು ತುಂಬ್ಕೊಂಡೈತೆ, ಅದು ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು, ಆ ಪಕ್ಕದಿಂದ ಇನ್ನೊಂದು ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು. ಎಷ್ಟು ಅಂತ ಮಾಡೋಕ್ಕದ್ದು. ಬೇಜಾರು. ನಾನೇ ಮಾತಾಡ್ಕೊಂಡು ನಾನೇ ಹುಚ್ಚು ಬರೋ ರೀತಿ ಆಗ್ಬಿಟ್ಟದ. ಹುಚ್ಚು ಬರೋ ರೀತಿ ಕೆಲಸ ಆಗ್ಬಿಟ್ಟದ. ಎಷ್ಟು ಬೇಜಾರು. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.